ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ಇವತ್ತು ನಾನು ಒಂದು ಹೊಸ ವಿಷಯದೊಂದಿಗೆ ಬಂದಿದ್ದೇನೆ. ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಇದು ಇಂದಿರಾ ಕ್ಯಾಂಟೀನ್ಗೆ ಸಂಬಂಧಪಟ್ಟಿದ್ದು. 2017ರಲ್ಲಿ ಇಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಒಂದು ಸುಂದರ ಪರಿಕಲ್ಪನೆ ಹಾಗೂ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು ಶುರು ಮಾಡಿದ್ದಂಥ ಕ್ಯಾಂಟೀನ್ ಇದು. ಅದರ ಹೆಸರು ಇಂದಿರಾ ಕ್ಯಾಂಟೀನ್. ನಿಮಗೆಲ್ಲರಿಗೂ ಗೊತ್ತು, ಇಂದಿರಾ ಕ್ಯಾಂಟೀನ್ ಅಂದರೆ ಕರ್ನಾಟಕದಲ್ಲಿ ಜನಪ್ರಿಯ. ಕ್ಯಾಂಟೀನ್ ಅಂದ್ರೇ ಇಂದಿರಾ ಕ್ಯಾಂಟೀನ್ ಅನ್ನೋ ಲೆವೆಲ್ಗೆ ಅದರ ಜನಪ್ರಿಯತೆ ಬೆಳೆದಿದೆ. ಬಟ್ ಇತ್ತೀಚೆಗೆ ನಿರ್ವಹಣೆ ಕೊರತೆ ಹಾಗೆ ಬೇರೆ ಬೇರೆ ಕಾರಣಗಳಿಂದ ಕೆಲವೊಂದು ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಕೂಡ ಆಗಿದ್ದಾವೆ. ಈಗ ನೋಡಿ, ಅಧಿಕೃತ ಮಾಹಿತಿಗಳ ಪ್ರಕಾರ ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರಿನ BBMP ವ್ಯಾಪ್ತಿಯಲ್ಲಿ ಟೋಟಲ್ ಆಗಿ 199 ಕ್ಯಾಂಟೀನ್ಗಳನ್ನು ಶುರು ಮಾಡಲಾಗಿತ್ತು. ಅದರಲ್ಲಿ 175 ಸ್ಥಿರ ಕ್ಯಾಂಟೀನ್ಗಳಂದರೆ ಒಂದು ಬಿಲ್ಡಿಂಗಲ್ಲಿ ನಡೆಯುವಂಥ ಕ್ಯಾಂಟೀನ್ಗಳಾಗಿತ್ತು. ಹಾಗೆ 24 ಮೊಬೈಲ್ ಕ್ಯಾಂಟೀನ್ಗಳನ್ನ ಕೂಡ ತೆರೆಯಲಾಗಿತ್ತು. ಮೊಬೈಲ್ ಕ್ಯಾಂಟೀನ್ಗಳಂದರೆ ನಿಮಗೆಲ್ಲ ಗೊತ್ತು, ಈ ಫುಡ್ ಟ್ರಕ್ಗಳಿರುತ್ತೆ ನೋಡಿ, ರಸ್ತೆ ಬದಿಯಲ್ಲಿ ಅಲ್ಲೊಂದು ಇಲ್ಲೊಂದು ನಿಂತಿರುತ್ತೆ. ಆ ರೀತಿ ಕೆಲವೊಂದು ಏರಿಯಾಗಳಲ್ಲಿ ಹೋಗಿ ನಿಲ್ಲಿಸಿ ಆಹಾರ ವಿತರಣೆ ಮಾಡುವಂಥ ಕ್ಯಾಂಟೀನ್ಗಳನ್ನು ಕೂಡ ಶುರು ಮಾಡಲಾಗಿತ್ತು. ಟೋಟಲ್ 199. ಈಗ BBMPಯ ಅಧಿಕೃತ ಅಂಕಿಅಂಶಗಳ ಪ್ರಕಾರ 147 ಸ್ಥಿರ ಕ್ಯಾಂಟೀನ್ಗಳು ಮಾತ್ರ ಈಗ ಉಳ್ಕೊಂಡಿದ್ದಾವೆ ಅದರಲ್ಲಿ. ಹಾಗೆ ನಿಮಗೆ ಮೊಬೈಲ್ ಕ್ಯಾಂಟೀನ್ಗಳು 24 ಇತ್ತು, ಈಗ ಅದರಲ್ಲಿ ಕೇವಲ 3 ಕ್ಯಾಂಟೀನ್ಗಳು ಈಗ ಉಳ್ಕೊಂಡಿದ್ದಾವೆ ಅಂತ. ಬಾಕಿ ಕ್ಯಾಂಟೀನ್ಗಳು ನಿರ್ವಹಣೆ ಕೊರತೆ ಹಾಗೆ ಬೇರೆ ಬೇರೆ ಸಮಸ್ಯೆಗಳಿಂದ, ಸರ್ಕಾರದ ನಿರ್ಲಕ್ಷ್ಯತನೂ ಇರ್ಬೋದು, ಅದರಿಂದ ಮುಚ್ಚಲ್ಪಟ್ಟಿವೆ. ಈಗ ಅಂಕಿಅಂಶಗಳ ಪ್ರಕಾರ ನೋಡಿ, 28 ಸ್ಥಿರ ಕ್ಯಾಂಟೀನ್ಗಳು ಕ್ಲೋಸ್ ಆಗಿದ್ದಾವೆ. ಹಾಗೆ ಟೋಟಲ್ 21 ಮೊಬೈಲ್ ಕ್ಯಾಂಟೀನ್ಗಳು ಕ್ಲೋಸ್ ಆಗಿದ್ದಾವೆ. ಸೊ ಇದು ಕ್ಯಾಂಟೀನ್ಗಳ ಲೆಕ್ಕಾಚಾರ ಅಂದರೆ, ಇತ್ತೀಚಿನ ಸುದ್ದಿಯ ಪ್ರಕಾರ ಸರ್ಕಾರ ಇಂದಿರಾ ಕ್ಯಾಂಟೀನನ್ನು ಮತ್ತೆ ಒಂದು ಹೊಸ ಮೆನ್ಯೂನೊಂದಿಗೆ ಶುರು ಮಾಡೋದಕ್ಕೆ ಪ್ರಯತ್ನ ಶುರು ಮಾಡಿದ್ದಾರೆ. ಅದು ಕೆಲವೇ ದಿನಗಳಲ್ಲಿ ಹೊಸ ಮೆನ್ಯೂನೊಂದಿಗೆ ಎಲ್ಲ ಇಂದಿರಾ ಕ್ಯಾಂಟೀನ್ಗಳು ಓಪನ್ ಆಗೋ ಸಾಧ್ಯತೆ ಇದೆ. ಮೊದಲು ನಿಮಗೆಲ್ಲ ಗೊತ್ತಿದ್ದು, ಇದು ಇಂದಿರಾ ಕ್ಯಾಂಟೀನ್ ಶುರುವಾಗಿದ್ದು ಬಡವರಿಗೆ, ಕಾರ್ಮಿಕರಿಗೆ, ಹಾಗೆ ಆಟೋ ಟ್ಯಾಕ್ಸಿ ಚಾಲಕರಿಗೋಸ್ಕರ, ಹಾಗೆ ಬೀದಿ ಬರಿ ವ್ಯಾಪಾರಿಗಳು ಕಡಿಮೆ ವೆಚ್ಚದಲ್ಲಿ ಹೊಟ್ಟೆ ತುಂಬ ಊಟ ಮಾಡಲಿ ಅನ್ನೋದಕ್ಕೆ ಈ ಕ್ಯಾಂಟೀನ್ಗಳನ್ನು ಶುರು ಮಾಡಲಾಗಿತ್ತು. ಈಗ ಅದರಲ್ಲಿ ಮೆನ್ಯೂ ನೋಡಿಕೊಂಡ್ರೆ ನಿಮಗೆ ತುಂಬ ಕಡಿಮೆ ಮೆನ್ಯೂಗಳಿತ್ತು, ಕೆಲವು ಆಪ್ಷನ್ಗಳು ಮಾತ್ರ ಇತ್ತು ಇನಿಷಿಯಲಿ. ಈಗ ಹೊಸ ಮೆನ್ಯೂನೊಂದಿಗೆ ಇಂದಿರಾ ಕ್ಯಾಂಟೀನ್ ಬರೋದಕ್ಕೆ ಸಜ್ಜಾಗಿದೆ. ನೀವು ಮೆನು ನೋಡಿದರೆ ಇದು ಏನು ಇಂದಿರಾ ಕ್ಯಾಂಟೀನ, ಏನೋ ಯಾವುದೋ ಒಂದು ಹೋಟೆಲ್ ಮೆನ್ಯೂನ ಅಂತ ನೀವು ಆಶ್ಚರ್ಯಪಡ್ತೀರಿ. ಅಷ್ಟೊಂದು ಮೆನ್ಯೂನಲ್ಲಿ ಬದಲಾವಣೆಗಳಾಗಿದೆ. ಈಗ ನೀವು ಬೆಳಗಿನ ತಿಂಡಿಯ ವಿಷಯಕ್ಕೆ ಬಂದರೆ ನೋಡಿ, ಬೆಳಗಿನ ತಿಂಡಿಯಲ್ಲಿ ಈಗಿನ ಮೆನು ಪ್ರಕಾರ ನಿಮಗೆ ಇಡ್ಲಿ, ಪಲಾವ್, ಖಾರ ಬಾತ್, ಪೊಂಗಲ್, ಬ್ರೆಡ್ ಜಾಮ್, ಹಾಗೆ ಮಂಗಳೂರು ಬನ್ಸ್, ಅದ್ರ ಜೊತೆಗೆ ಬಿಸಿಬೇಳೆ ಬಾತ್, ಇಷ್ಟೆಲ್ಲ ಐಟಮ್ಗಳು ಸಿಗುತ್ತೆ. ಹಾಗೆ ನಿಮಗೆ ಇಷ್ಟು ದಿನ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಕಾಫಿ ಟೀ ಅಂತೂ ಸಿಗ್ತಾನೆ ಇರಲಿಲ್ಲ, ಈಗ ಅದು ಕೂಡ ಆ್ಯಡ್ ಆಗಿದೆ. ಸೊ ಇಂದಿರಾ ಕ್ಯಾಂಟೀನ್ನ ಬೆಳಗಿನ ಉಪಹಾರದ ಮೆನು ಕಂಪ್ಲೀಟಾಗಿ ಒಂಥರ ಹೊಸ ಲುಕ್ಕನ್ನು ಪಡ್ಕೊಂಡಿದೆ. ಹಾಗೆ ಮಧ್ಯಾಹ್ನ ಊಟಕ್ಕೆ ಬಂದರೆ ನಿಮಗೆ ರಾಗಿ ಮುದ್ದೆ ಸಾಂಬಾರು ಸಿಗುತ್ತೆ. ಹಾಗೆ ರಾತ್ರಿ ಊಟದಕ್ಕೆ ಬಂದರೆ ನಿಮಗೆ ಚಪಾತಿ, ಅನ್ನ ಸಾಂಬಾರು ಸಿಗುವಂಥ ಇದು ಹೊಸ ಮೆನು. ಎಷ್ಟೋ ಜನರಿಗೆ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಊಟ ಮಾಡಿ ದುಡ್ಡು ಉಳಿಸ್ಕೊಂಡಿರೋರಿಗೆ, ಹಾಗೆ ಇಲ್ಲಪ್ಪ ನನಗೆ ಬೇರೆ ಹೋಟ್ಲ್ ತಿಂಡಿಗಳಲ್ಲಿ ಹೆಚ್ಚಿನ ಖರ್ಚು ಮಾಡಿ ಊಟ ತಿಂಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ನಾನು ಇಂದಿರಾ ಕ್ಯಾಂಟೀನ್ನೇ ನೆಚ್ಕೊಂಡಿದ್ದೆ ಅಂತ ಇರೋರಿಗೆ ಇದೊಂದು ಹೊಸ ಸುದ್ದಿ, ಹಾಗೆ ಖುಷಿ ತರುವ ಸುದ್ದಿ ಕೂಡ. ಆದರೆ ಇದು ಬರೀ ಮೆನುವಲ್ಲಿ ಬದಲಾವಣೆ ಮಾಡಿದರೆ ಮಾತ್ರ ಎಲ್ಲ ಬದಲಾವಣೆ ಆಗೋದಿಲ್ಲ. ಆ ಮೆನು ಇಂಪ್ಲಿಮೆಂಟ್ ಆಗಬೇಕು, ಕರೆಕ್ಟಾಗಿ ಅದು ಜನರಿಗೆ ತಲುಪಬೇಕು. ಹಾಗೆ ಒಂದು ಆರೋಪ ಕೂಡ ಇತ್ತು, ಏನಂದರೆ ಕಡಿಮೆ ಜನರಿಗೆ ಊಟ ವಿತರಿಸಿ ಹೆಚ್ಚಿನ ಬಿಲ್ನ ಮಾಡ್ಕೋತಾರೆ, ಹೆಚ್ಚಿನ ದುಡ್ಡನ್ನ ಸಂಪಾದನೆ ಮಾಡ್ತಾರೆ, ಗೌರ್ಮೆಂಟ್ ಕಡೆಯಿಂದ ಹೆಚ್ಚಿನ ದುಡ್ಡನ್ನ ಪಡ್ಕೋತಾರೆ ಈ ಕಾಂಟ್ರಾಕ್ಟ್ರುಗಳು. ಸೊ ಅದರಲ್ಲಿ ಬೇರೆ ಬೇರೆಯವ್ರಿಗೆ ಪಾಲು ಸಿಗುತ್ತೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾಯಿತ್ತು. ಈಗ ಅದಕ್ಕೆ ಕಡಿಮೆ ಹಣ ಹಾಕೋದಕ್ಕೆ ಅಂತೇಳಿ ಹೊಸ ಟೋಕನ್ ಸಿಸ್ಟಮ್ನ ಸರ್ಕಾರ ಜಾರಿಗೆ ತರ್ತಾ ಇದೆ. ಹಾಗೆ ಮಾರ್ಷಲ್ಗಳು ಕೂಡ ಎಷ್ಟು ಆಹಾರ ತಯಾರಾಗಿದೆ, ಎಷ್ಟು ವಿತರಣೆ ಆಗಿದೆ ಅನ್ನೋದು ಡೈಲಿ ಲೆಕ್ಕ ಕೂಡ ಪಡ್ಕೊಳ್ತಾರೆ. ಬಟ್ ಇದು ಎಷ್ಟು ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಹಾಗೆ ಅದರ ಜೊತೆಗೆ ಇಂದಿರಾ ಕ್ಯಾಂಟೀನ್ ಇನ್ನೇನು ಸ್ವಲ್ಪ ದಿನಗಳಲ್ಲೇ ಹೊಸ ಮೆನುವಿನೊಂದಿಗೆ ಓಪನ್ ಆಗುತ್ತೆ.
ನೀವೇನಾದರೂ ರೆಗ್ಯುಲರಾಗಿ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ತಾಯಿದ್ರೆ, ತಿಂಡಿ ತಿಂತಾಯಿದ್ರೆ, ನಿಮಗೆ ಇಂದಿರಾ ಕ್ಯಾಂಟೀನ್ನ ಬಗ್ಗೆ ಏನು ಅನಿಸ್ತಾ ಇದೆ? ನಿಮ್ಮ ಹತ್ತಿರದ ಲೊಕೇಶನ್ಗಳಲ್ಲಿ ಇದ್ದ ಯಾವುದಾದ್ರೂ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಆಗಿದೆಯಾ, ಇಲ್ಲ ಇರೋ ಕ್ಯಾಂಟೀನಲ್ಲಿ ಕರೆಕ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ? ಸೊ ಈ ರೀತಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದೇ ಥರದ ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.